ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಮೊದಲನೇ ಡೇ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದ್ವಿ. ಯಾವಾಗಲೂ ಹೋಗೋದಿಲ್ಲ, ಏನೋ ಒಂದು ಸ್ಪೆಷಲ್ ಸಂಡೇ ಹೊರಗಡೆ ಹೋಗ್ತಾ ಇದ್ವಿ. ವೀರಿಗೆ ಸ್ವಲ್ಪ ಹಾಗೆ ಡ್ರೆಸ್ ತೊಗೋಬೇಕಿತ್ತು, ಏನಾದ್ರು ಆಫರ್ ಇದೆಯಾ ನೋಡ್ಕೊಂಡು ಬರೋಣ ಮಾಲ್ಗಳಲ್ಲಿ ಅಂತ ಹೊರಟಿದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು, ಇಸ್ಕಾನ್ಗೆ ಹೋಗಿ ಬರ್ತೀವಿ. ನೆಕ್ಸ್ಟ್ ಈಗ ನಮ್ಮ ಮನೆ ಹತ್ರ ಇರೋವಂಥ ವೈಷ್ಣವಿ ಮಾಲಿಗೆ ಬಂದ್ವಿ. ಇಲ್ಲಿ ಮ್ಯಾಕ್ಸ್ ಇದೆ, ಒಳ್ಳೊಳ್ಳೆ ಆಫರ್ ಇರುತ್ತೆ. ಬಟ್ ಇವಾಗ ನೋಡಿದ್ರೆ ಆಫರ್ ಇರಲಿಲ್ಲ. ಸೊ ಈಗ ಏನು ಟೆಂಪಲಿಗೆ ಹೋಗೋಣ ಅಂತ ಇಸ್ಕಾನಿಗೆ ಬಂದ್ವಿ. ಇಸ್ಕಾನಲ್ಲಂತೂ ಸಿಕ್ಕಾಬಟ್ಟೆ ರಶ್ಶು. ಎಷ್ಟು ರಶ್ ಅಂದರೆ ಗಾಡಿ ನಿಲ್ಲಿಸೋದಕ್ಕೂ ಜಾಗ ಇಲ್ಲ, ಅಷ್ಟು ರಶ್ಶು. ಹೇಗೋ ಹಾಗೋ ಮಾಡಿ ಗಾಡಿ ನಿಲ್ಲಿಸಿ ದೇವಸ್ಥಾನದೊಳಗೆ ಬಂದ್ವಿ. ಒಳ್ಳೆ ಬಿಸಿಲಿತ್ತು, ಸಿಕ್ಕಾಬಟ್ಟೆ ಬಿಸಿಲು, ಕಾಲೆಲ್ಲ ಬೊಬ್ಬೆ ಬರೋ ಅಷ್ಟು ಬಿಸಿಲು. ಈ ಬಿಸಿಲಿಗೆ ಹೀಗಂತೀವಿ. ಇನ್ನು ನಮ್ಮ ಊರ ಕಡೆ ಬಿಸಿಲಂತೂ ಕೇಳೋ ಆಗಿಲ್ಲ. ಹೊರಗಡೆ ಆಮ್ಲೆಟ್ ಹಾಕಿದ್ರೆ ಹಂಗೆ ಆಮ್ಲೆಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಒಳಗಡೆ ಹೋಗುವಾಗ ಅಲ್ಲೆಲ್ಲೂ ಕ್ಯಾಮ್ರಾ ಅಲೋಡ್ ಇಲ್ಲ, ಫೋಟೋ ತೆಗಿಬೇಡಿ ಅಂತ ಹೇಳ್ತಾಯಿದ್ರು. ಸೊ ಯಾಕೋ ತೆಗಿಯೋದಕ್ಕೆ ಮನಸ್ಸಾಗಲಿಲ್ಲ. ಅವರಷ್ಟು ಹೇಳಿದ್ಮೇಲೂ ನಾವು ಕೇಳಲಿಲ್ಲ ಅಂದರೆ ನಾವೇನು ಅಂದ್ಕೋಬೇಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡಿ ಸಣ್ಣ ಸಣ್ಣ ಬಿಟ್ಟನ್ನ ತಗೊಂಡೆ ಅಷ್ಟೇ. ನೆಕ್ಸ್ಟು ಅಲ್ಲೇ ಊಟ ಮುಗಿಸಿ ನೆಕ್ಸ್ಟ್ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಎಲ್ಲ ಆದಮೇಲೆ ಪಕ್ಕದಲ್ಲೇ ಇಸ್ಕಾನ್ ಪಕ್ಕದಲ್ಲೇ ಒಂದು ಯಾವುದೋ ಶಾಪಿಂಗ್ ಮಾಲ್ ಇತ್ತು. ಅಲ್ಲೊಂದ್ಸಲಿ ನೋಡೋಣ ಹೇಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ವೆಯ್ಟ್ ಮಾಡಿ ಆ ಮಾಲ್ಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಆ ಮಾಲ್ಗೆ ನೋಡಿ ಎಷ್ಟು ಗಾಡಿ ತೆಗಿಯೋದಕ್ಕೂ ಆಗ್ತಿಲ್ಲ ನಮಗೆ, ಅಷ್ಟು ರಶ್ ಇತ್ತು ಇವತ್ತು. ಇನ್ನು ಆ ಮಾಲಿಗೆ ಬಂದರೆ ಕೆಳಗೆ ಎಲ್ಲ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇತ್ತು. ಹಾಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಇಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಬಂದ್ರೂ ಇದೊಂದು ಮಕ್ಕಳು ಇರೋವಂಥವ್ರು ಅವ್ರ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಟ್ರಾಲಿ ಇದ್ರಂತೂ ಅದರೊಳಗೆ ಕೂರಿಸ್ಕೊಂಡೆ ಪರ್ಚೇಸಿಂಗ್ ಹೋಗ್ತಾರೆ. ನೋಡಿದ್ವಿ, ಟಾಯ್ಸ್ ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಬೇರೆ ನಾವು ಆಲ್ಮೋಸ್ಟ್ ಹೋಗೋದಿಲ್ಲ ನಮ್ಮ ಏರಿಯಾದಲ್ಲಿರುವಂಥ ವೈಷ್ಣವಿ ಮಾಲ್ಗೆ. ಹಾಗೆ ಅದಿಲ್ಲ ಅಂತಂದರೆ ಇನ್ನೊಂದು ಮಾಲ್ ಇದೆ, ಆ ಮಾಲ್ಗೆ ಹೋಗ್ತೀವಿ. ಕಂಪೇರ್ ಟು ಈ ಮಾಲ್ಗೆ ತುಂಬ ಪ್ರೈಸಸಲ್ಲಿ ವೇರಿಯೇಷನ್ ಇತ್ತು. ಸೊ ಹಾಗಾಗಿ ಏನೂ ಪರ್ಚೇಸ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಹೆವಿ ಕಾಸ್ಟ್ಲಿ ಇತ್ತು, ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಇಲ್ಲಿ ಎಸ್ಕಲೇಟರ್ ಬಂದು ಚೆನ್ನಾಗಿತ್ತು, ನನ್ನ ಮಗ ಸಿಕ್ಕಾಬಟ್ಟೆ ಇಷ್ಟಪಡ್ತಿದ್ದ. ನೋಡಿ ಇಲ್ಲಿ ಮೇಲ್ಗಡೆ 70% ಅಂತ ಸೇಲ್ ಹಾಕಿದ್ರು. ಇದನ್ನು ನೋಡೇ ಒಳಗಡೆ ಹೋದ್ವಿ. ಬಟ್ ಅಷ್ಟೊಂದೇನು ಇರಲಿಲ್ಲ. ಅಂತೂ ಇಂತೂ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಟೀ ಬೇಕು ನಮಗೆ. ಮೇಯ್ನಾಗಿ ನನಗೆ ಟೀ ಇರಲೇಬೇಕು ಮನೆಗೆ ಬಂದ ತಕ್ಷಣ. ಸೊ ಟೀ ಮಾಡಿಕೊಂಡು ಕುಡಿದ್ವಿ. ನಾನು ನಮ್ಮ ಮನೆಯವರು ನನ್ನ ಮಗ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು. ಮರ್ತಿದ್ದೆ ನೋಡಿ, ರೋಸ್ಮೆರಿ ಲೀಫ್ ಸಿಕ್ತು ನನಗಿವತ್ತು. ಅಲ್ಲಿಂದ ಬರುವಾಗ ತೊಗೊಂಡು ಬಂದೆ. ಸ್ವಲ್ಪ ವೆಜಿಟೇಬಲ್ಸು ಇದಷ್ಟೇ ಸಿಕ್ಕಿದ್ದು. ತುಂಬ ಕೂದಲು ಪ್ರಾಬ್ಲಮ್ ಇರೋರು ಈ ರೋಸ್ಮೆರಿನ ಬೇಯಿಸಿ ಅದರ ರಸನ ತಲೆಗೆ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತಂತೆ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಟೀ ಕುಡಿದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ. ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಈ ಸೋಲ್ಜರ್ಸ್ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಪಬ್ಜಿ ಅಂತೂ ತುಂಬ ಇಷ್ಟಪಡ್ತಾರೆ. ಇನ್ನು ನಮ್ಮ ಮನೆಯವ್ರು ಕೇಳ್ತಾಯಿದ್ರು 6 ಗಂಟೆ ಆಯ್ತಲ್ಲ ಏನು ರಾತ್ರಿಗೆ ಅಂತ. ಇನ್ನು ಗೊತ್ತಲ್ಲ, ಹೆಣ್ಮಕ್ಳ ಸಾಮ್ರಾಜ್ಯ, ಕಿಚನ್ಗೆ ಹೋಗಲೇಬೇಕು, ಏನಾದ್ರು ಮಾಡಲೇಬೇಕು. ಸೊ ಡಿಸೈಡ್ ಮಾಡಿಕೊಂಡೆ ಸಿಂಪಲಾಗಿ ಏನಾದ್ರು ಮಾಡೋಣ ಅಂಥೇಳಿ. ಕಡಲೆ ಬೀಜ ಹುರಿದಿಟ್ಕೊಂಡು ಚಟ್ನಿ ಮಾಡೋಣ ಅಂಥೇಳಿ ಆ ಮಾಲಲ್ಲೇ ಬರುವಾಗ ಶಾಪಿಂಗ್ ಮಾಡೋದಕ್ಕೋಸ್ಕರ ಹೋಗಿದ್ವಲ್ಲ, ಅಲ್ಲಿ ನಮಗೆ ಬ್ಯಾಟರ್ ಸಿಕ್ತು. ದೋಸೆ ಬ್ಯಾಟರ್ ತೊಗೊಬಂದಿದ್ದೆ. ಇದನ್ನೇ ಮಾಡಿಬಿಡೋಣ ಇವತ್ತು ದೋಸೆ ಅಂಥೇಳಿ ಟ್ರೈ ಮಾಡೋಣ ಹೇಗಿರುತ್ತೆ ನೋಡಿ. ಸುಮಾರು ಸರಿ ತುಂಬ ತಿಂಗಳುಗಳೇ ಆಗಿತ್ತು ಇದನ್ನು ತೊಗೊಂಬಂದು ನಾವು ಈ ಥರ ಬ್ಯಾಟರ್ನ. ಇವತ್ತೇ ಫಸ್ಟ್ ತೊಗೊಂಬಂದಿದ್ದು. ಇನ್ನು ಚಟ್ನಿಗೆ ಮೆಣಸಿನ್ಕಾಯಿ, ಶೇಂಗಾ ಎಲ್ಲ ಹುರ್ಕೊಂಡು ಹಾಕ್ಕೊಂಡು ದೋಸೆ ಬ್ಯಾಟರ್ ನೋಡಿ ಸ್ವಲ್ಪ ಗಟ್ಟಿ ಇದೆ, ಆದ್ರೂ ಏನೂ ಮಾಡೋಕ್ಕಲ್ಲ, ಅದನ್ನು ಹಾಕಲೇಬೇಕು. ನೀರು ಹಾಕಿದ್ರೆ ಬರೋದೇ ಇಲ್ಲ. ಇನ್ನು ಶೇಂಗಾ ಚಟ್ನಿ ಒಂದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲಿ ಇದ್ದರೆ. ಶೇಂಗಾ ಹುರ್ಕೊಂಡು ಸಿಪ್ಪೆ ಸುರ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋರು ಹಾಕ್ಬೋದು, ಮತ್ತು ಜೀರಿಗೆ ಹಾಕ್ಕೊಂಡು ನಾವು ಇದನ್ನು ಮಾಡ್ಕೋಬೋದು. ದೋಸೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾವು ಏನೇ ಮಾಡಿದ್ರು ಸಣ್ಣ ಪುಟಾಣಿದೊಂದು ದೇವ್ರಿಗೆ ಅಂತ ಮಾಡಿ ಪಕ್ಕಕ್ಕೆ ಇಡ್ತೀವಲ್ವ, ಅದನ್ನು ಇಲ್ಲಿ ಸಣ್ಣ ಪುಟಾಣಿದೊಂದು ದೋಸೆ ಬಿಟ್ಟೆ. ದೋಸೆ ಆದಮೇಲೆ ನೆಕ್ಸ್ಟ್ ನಾವು ದೋಸೆ ಹಾಕ್ಕೊಂಡೆಲ್ಲ ತಿಂದು ಮತ್ತು ನನ್ನ ಮಗನಿಗೂ ಹಾಕ್ಕೊಟ್ಟೆ. ಎಲ್ಲ ಮುಗೀತಲ್ಲ, ಇನ್ನೇನು ಆಯಿತು ಅನ್ನೋ ಅಷ್ಟರಲ್ಲಿ ನನ್ನ ಮಗ ಇನ್ನೊಂದು ದೋಸೆ ಬೇಕು ಅಂದ. ಅವನಿಗೂ ಎಕ್ಸ್ಟ್ರಾ ಒಂದು ದೋಸೆ ಹಾಕಿ ಮುಗಿಸಿ ಇವತ್ತಿನ ಡೇನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಮತ್ತು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್.